ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರಗಳು. ನಾನಿವತ್ತೊಂದು ಚೈನೀಸ್ ರೆಸಿಪನ್ನು ಮಾಡೋಣ ಅಂತಿದ್ದೀನಿ. ಅದು ಇನ್ಸ್ಟೆಂಟಾಗಿ ಮಾಡುವಂತಹ ರೆಸಿಪಿ. ಅದುವೇ ಸೂರ್ಯ ನೂಡಲ್ಸ್ ಅವರಿಂದ ನೂಡಲ್ಸ್ ಮಾಡೋಣ ಅಂತಿದ್ದೀನಿ. ನೀವು ಅಂಗಡಿಲೆಲ್ಲ ಸೂರ್ಯ ನೂಡಲ್ಸ್ ಅಂತ ಕೇಳಿದ್ರೆ ಸಿಗುತ್ತೆ. ನೀವು ಮ್ಯಾಗಿ ಬದಲಾಗಿ ಇದೊಂದು ಸ್ವಲ್ಪ ಬೆಟರ್ ಆಪ್ಷನ್ ಅಂತ ಅಷ್ಟೇ. ಸೊ ಈ ಸೂರ್ಯ ನೂಡಲ್ಸಿಂದ ಯಾವ ರೀತಿಯಾಗಿ ನೂಡಲ್ಸ್ ಮಾಡೋದು ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೇನೆ, ಬನ್ನಿ. ನಮಗೆ ಈ ನೂಡಲ್ಸ್ ಮಾಡೋದಕ್ಕೆ ಮುಖ್ಯವಾಗಿ ನೂಡಲ್ಸ್ ಬೇಕು. ಸೂರ್ಯ ನೂಡಲ್ಸ್ ಅಂತ ನೀವು ಅಂಗಡಿಲೆಲ್ಲ ಕೇಳಿದ್ರೆ ಇದು ನಿಮ್ಗೆ ಸಿಗುತ್ತೆ. ನೆಕ್ಸ್ಟ್ ವೆಜಿಟೇಬಲ್ಸ್, ಎಲ್ಲ ವೆಜಿಟೇಬಲ್ಸ್ ಬೇಕು. ಕ್ಯಾಪ್ಸಿಕಮ್ಮು, ಕ್ಯಾರೆಟ್ ಎಲ್ಲನೂ ಈ ರೀತಿಯಾಗಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ಳಿ. ಆಮೇಲೆ ಈರುಳ್ಳಿ, ಖಾರಕ್ಕೆ ಹಸಿಮೆಣಸು, ಆಮೇಲೆ ಕ್ಯಾಬೇಜು, ಸ್ಪ್ರಿಂಗ್ ಆನಿಯನು. ನೆಕ್ಸ್ಟು ಸಾಸುಗಳು, ಟೊಮೆಟೊ ಸಾಸು ಮತ್ತು ಗ್ರೀನ್ ಚಿಲ್ಲಿ, ಸೋಯಾ ಸಾಸು, ಆಮೇಲೆ ರೆಡ್ ಚಿಲ್ಲಿ. ಆಮೇಲೆ ಇದನ್ನ ಫ್ರೈ ಮಾಡೋದಕ್ಕೆ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಬನ್ನಿ ಇದನ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟಿಗೆ ನಾವು ಈ ನೂಡಲ್ಸ್ನ ಬೇಯಿಸ್ಕೋಬೇಕು. ಸೊ ನಾನು ಈ ನೂಡಲ್ಸ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಈ ನೂಡಲ್ಸ್ನ ಹಾಕಿಬಿಟ್ಟು ಇದು ಬೇಯಬೇಕು, ಒಂದು ಮುಕ್ಕಾಲು ವಾಸಿ ಅಷ್ಟು ಬೇಯಿಸ್ಕೊಳ್ಳಿ. ಆಮೇಲೆ ಇದಕ್ಕೆ ಬೇಕಾಗುವಷ್ಟು ಉಪ್ಪು, ಆಮೇಲೆ ಎಣ್ಣೆ. ಇದು ಎಣ್ಣೆ ಹಾಕಿರೋದ್ರಿಂದ ನಿಮಗೆ ಉದುರುದ್ರಾಗಿ ಬರುತ್ತೆ, ಅದಕ್ಕೋಸ್ಕರ ಎಣ್ಣೆನ ಹಾಕ್ಕೊಳ್ಳಿ. ಸೊ ಫಸ್ಟಿಗೆ ನಾನು ಬಾಣಲೆಗೆ ಎಷ್ಟು ಎಣ್ಣೆ ಬೇಕೋ ಇದನ್ನೆಲ್ಲ ಫ್ರೈ ಮಾಡೋದಕ್ಕೆ ಅಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಒಂದೊಂದಾಗಿ ವೆಜಿಟೇಬಲ್ಸ್ನ ಹಾಕ್ತಾ ಬನ್ನಿ. ಫಸ್ಟಿಗೆ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಬೇಕಿದ್ರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಈರುಳ್ಳಿ, ಆಮೇಲೆ ಕ್ಯಾಪ್ಸಿಕಮ್ಮು, ಮೆಣಸು, ಕ್ಯಾರೆಟು, ಆಮೇಲೆ ಕ್ಯಾಬೇಜು. ಎಲ್ಲ ತರಕಾರಿಗಳನ್ನ ಹಾಕ್ಕೊಂಡು ಇದನ್ನ ಫ್ರೈ ಮಾಡ್ಕೊಳ್ಳಿ. ಆದಷ್ಟು ಚಿಕ್ಕ ಚಿಕ್ಕದಾಗಿ ತರಕಾರಿಗಳನ್ನೆಲ್ಲ ಹಚ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು, ಈ ತರಕಾರಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಇದು ತರಕಾರಿ ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ತರಕಾರಿಗಳನ್ನೆಲ್ಲ ಕಂಪ್ಲೀಟಾಗಿ ಬೇಯಿಸ್ಕೊಳ್ಳಿ. ನೋಡಿ, ತರಕಾರಿ ಎಲ್ಲ ಬೇಯೋಕ್ಕಿಟ್ಟಿದ್ದೀನಿ. ಇಲ್ಲಿನೂ ನೂಡಲ್ಸು ಬೇಯ್ತಾ ಬಂದಿದೆ. ಇದನ್ನ ನೋಡ್ಕೊಳ್ಳಿ ಒಂದು ಸಲ, ಈ ರೀತಿಯಾಗಿ ಕಟ್ ಮಾಡಿ ಈ ರೀತಿ ನೋಡಿ ಇದು ಬೆಂದಿದೆಯಾ ಅಂತ ನೋಡಿ. ಇದು ಬೆಂದಿದೆ. ಸೊ ಇದಾದಮೇಲೆ ಇದನ್ನ ನೀರನ್ನ ಸೋಸಿದ್ರೆ ಆಯಿತು. ನೋಡಿ, ಕಂಪ್ಲೀಟಾಗಿ ಇದು ಬೆಂದಿದೆ ನೂಡಲ್ಸು. ಸೊ ಇದನ್ನ ಇವಾಗ ಸೋಸ್ಕೊಳ್ಳೋಣ. ಈ ರೀತಿಯಾಗಿ ಒಂದು ಪಾತ್ರೆಗೆ ಈ ನೂಡಲ್ಸ್ನೆಲ್ಲ ಬಗ್ಗಿಸ್ಕೊಳ್ಳಿ. ಕೊನೆಯದಾಗಿ ಮೇಲ್ಗಡೆ ಈ ರೀತಿಯಾಗಿ ನೀರನ್ನ ಹಾಕ್ಕೊಳ್ಳಿ. ಆವಾಗ ನಿಮಗೆ ಈ ನೂಡಲ್ಸ್ಗಳು ಬಿಡಿ ಬಿಡಿಯಾಗಿ ಬರುತ್ತೆ. ನೆಕ್ಸ್ಟು ವೆಜಿಟೇಬಲ್ಸ್ ಎಲ್ಲ ಬೇಯ್ತಾ ಬಂದಿದೆ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಖಾರಕ್ಕೆ ನಾನು ಕಾಳುಮೆಣಸನ್ನ ಗುದ್ದಿ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಇಲ್ಲಿ ಒಂದೊಂದು ಸಾಸ್ಗಳನ್ನ ಹಾಕ್ತಾ ಹೋಗಿ. ಫಸ್ಟಿಗೆ ನಾನು ರೆಡ್ ಚಿಲ್ಲಿ ಸಾಸು, ರೆಡ್ ಚಿಲ್ಲಿ ಸ್ವಲ್ಪ ಹಾಕ್ಕೊಳ್ಳಿ, ಯಾಕಂದರೆ ಅದು ಖಾರ ಇರುತ್ತೆ. ನೆಕ್ಸ್ಟು ಟೊಮೆಟೊ ಕೆಚಪ್ಪು. ನಾನು ಮಗು ಇರೋದ್ರಿಂದ ಸ್ವಲ್ಪನೇ ಹಾಕಿ ತೆಗೆದಿಟ್ಕೊಳ್ಳೋಣ ಅಂತ ಅವನಿಗೋಸ್ಕರ. ಟೊಮೆಟೊ ಕೆಚಪ್ಪು, ಆಮೇಲೆ ಸೋಯಾ ಸಾಸು, ನೆಕ್ಸ್ಟು ಗ್ರೀನ್ ಚಿಲ್ಲಿ ಸಾಸು. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ವೆಜಿಟೇಬಲ್ಸು ಬೇಯೋದಕ್ಕೆ ನಿಮ್ಗೆ ಸ್ವಲ್ಪ ಬೇಕು ಅಂದರೆ ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು. ನಿಮಗೂ ಅದೇ ರೀತಿ ಫ್ರೈ ಆಗಿಲ್ಲ ಅಂದರೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ಎಲ್ಲ ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ನೀರು ಕಂಪ್ಲೀಟಾಗಿ, ನೀವು ನೀರು ಹಾಕಿದರೆ ಕಂಪ್ಲೀಟಾಗಿ ಡ್ರೈ ಆದಮೇಲೆ ನೀವು ರೆಡಿ ಮಾಡಿಟ್ಟಿರೋ, ಆಲ್ರೆಡಿ ಬೇಯಿಸಿಟ್ಟಿರೋ ನೂಡಲ್ಸ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟು ಸ್ಪ್ರಿಂಗ್ ಆನಿಯನ್ಸ್ನು ಆ್ಯಡ್ ಮಾಡ್ಕೊಳ್ಳಿ, ಕಟ್ ಮಾಡಿ ಇಟ್ಟಿರೋದನ್ನ.
ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ವೆಜಿಟೇಬಲ್ಸ್ ಎಲ್ಲ ಕಂಪ್ಲೀಟಾಗಿ ಏನದು ಬೆಂದಿದೆ. ಆಮೇಲೆ ಸಾಸ್ಗಳನ್ನ ಎಲ್ಲನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ಟೇಸ್ಟಿಗೆ ಇನ್ನೂ ಬೇಕು ಅಂದರೆ ಸಾಸ್ನ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇವಾಗ ನಾವು ಆಲ್ರೆಡಿ ಬೇಯಿಸಿಟ್ಟಿರೋ ನೂಡಲ್ಸ್ನ ಇದಕ್ಕೆ ಹಾಕ್ತಾ ಬನ್ನಿ. ಇದು ಹಾಕಿ ಮಿಕ್ಸ್ ಮಾಡಿದ್ರೆ ನಮ್ಮ ನೂಡಲ್ಸ್ ರೆಡಿಯಾಗಿದೆ. ನೋಡಿ ನಾನು ನೂಡಲ್ಸ್ನ ನೋಡಿ ಯಾವ ರೀತಿ ಮಾಡ್ಕೊಂಡಿದ್ದೀನಿ, ಯಾವುದೇ ರೀತಿಲಿ ಅಂಟಿಲ್ಲ. ಯಾಕಂದರೆ ನಾವು ಅದಕ್ಕೆ ಬೇಯಬೇಕಾದ್ರೇ ಎಣ್ಣೆ ಮತ್ತು ಹಾಕಿರೋದ್ರಿಂದ ನೂಡಲ್ಸು ಬಿಡಿ ಬಿಡಿಯಾಗೂ ಬಂದಿದೆ. ಮತ್ತು ನೀವು ಅದನ್ನ ಎಷ್ಟು ಬೇಯಬೇಕು ಅನ್ನೋದು ನೋಡಿಕೊಂಡು ಮಾಡ್ಕೊಳ್ಳಿ, ಆವಾಗ ಬಿಡಿ ಬಿಡಿಯಾಗಿ ಬರುತ್ತೆ. ಈ ರೀತಿಯಾಗಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಅದರೆಲ್ಲ ನಮ್ಮ ನೂಡಲ್ಸ್ ಇವಾಗ ರೆಡಿಯಾಗಿದೆ. ನೋಡಿ ಯಾವ ರೀತಿ ಉದುರುದ್ರಾಗಿ ಬಂದಿದೆ ನೋಡಿ. ಬನ್ನಿ, ಈ ರೀತಿಯಾಗಿ ಕ್ವಿಕ್ ಮತ್ತು ಇನ್ಸ್ಟೆಂಟಾಗಿ ನೂಡಲ್ಸ್ ರೆಸಿಪಿ ತುಂಬ ಚೆನ್ನಾಗಿ ಅನಿಸುತ್ತೆ. ವೆಜಿಟೇಬಲ್ಸು ಇದಕ್ಕೆ ಬೇಕಿದ್ರೆ ನೀವು ಇನ್ನೂ ಯಾವುದು ಕೆಚಪ್ ಆಗಲಿ ಅದನ್ನ ಯಾವುದಾದ್ರೂ ಆ್ಯಡ್ ಮಾಡ್ಕೋಬೋದು. ಕೆಲವು ಕಡೆ ಈ ಸೂರ್ಯ ನೂಡಲ್ಸಲ್ಲಿ ಮಸಾಲೆ ಹಳೆ ಸ್ವಲ್ಪ ಹಿಂದೆ ಟೈಮಲ್ಲಿ ಕೊಡ್ತಾಯಿದ್ರೇ, ಈ ಸಲ ಮಸಾಲೆ ಏನೂ ಇರಲ್ಲ. ಸೊ ಅದಕ್ಕೋಸ್ಕರ ಈ ರೀತಿಯಾಗಿ ನಾನು ಮಸಾಲೆನ ಹಾಕಿ ಮಾಡಿದ್ದೀನಿ. ನೋಡಿ ಎಷ್ಟು ಬಿಡಿ ಬಿಡಿಯಾಗಿ ಬಂದಿದೆ. ನೋಡಿದ್ರಲ್ಲ, ನಮ್ಮ ಸೂರ್ಯ ನೂಡಲ್ಸ್ ರೆಡಿಯಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್, ಕಮೆಂಟ್ ಹಾಗೂ ನಮ್ಮ ಚಾನಲ್ನ ಬೇರೆಯವ್ರಿಗೆ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.